A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಧ್ಯಕ್ಷರೇ, ಎಲ್ಲ ನಮ್ಮ ಸಂಘದ ವತಿಯಿಂದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ 7ನೇ ಪುಣ್ಯ ಸ್ಮರಣೆಯನ್ನು ಅಂದರೆ 2019 ಜನವರಿ 21ರಂದು ಅವರು ಲಿಂಗೈಕ್ಯರಾದರು. ಇಲ್ಲಿಗೆ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅವರ ಸೇವೆ, ಅಪಾರವಾದ ಸೇವೆಯನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ. ಅವರ ಕೊಟ್ಟಂಥ ಹಾದಿಯಲ್ಲಿ ನಾವು ಮುನ್ನಡೆದು ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ಒಂದೇ ರೀತಿ ಅಂತ ಕಂಡು ವಿವಿಧ ದಾಸೋಹವನ್ನು, ಒಂದು ಅನ್ನದಾಸೋಹ, ಜ್ಞಾನ ದಾಸೋಹ, ಅಕ್ಷರ ದಾಸೋಹವನ್ನು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ, ನಮ್ಮೆಲ್ಲರ ಹಿರಿಯ ವಕೀಲರ ವತಿಯಿಂದ ಪ್ರಪ್ರಥಮವಾಗಿ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ ಪಾದಾರವಿಂದಗಳ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಅವರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಮಗೆ ಕೊಟ್ಟಿರ್ತಕ್ಕಂತಹ ಜೀವನವೇ ಸಾಲೋದಿಲ್ಲ. ಅವ್ರನ್ನ ಯಾವುದಕ್ಕೂ ಕೂಡ ವರ್ಣನೆ ಮಾಡೋದಕ್ಕಾಗೋದಿಲ್ಲ. 1908ರಲ್ಲಿ ವೀರಾಪುರದಲ್ಲಿ, ಮಾಗಡಿ ತಾಲೂಕು ವೀರಾಪುರದಲ್ಲಿ 13ನೇ ಪುತ್ರರಾಗಿ ಜನಿಸ್ತಾರೆ. ಅವರು ಕಷ್ಟದ ಜೀವನವನ್ನು ಅರ್ಥಂತವರಾಗಿರ್ತಾರೆ. ಅವರ ಅಕ್ಕ ಅವರು ಅವ್ರನ್ನ ವಿದ್ಯಾಭ್ಯಾಸವನ್ನು ಕೊಟ್ಟು BA ಪಡೆದಂತಹ ಸಂದರ್ಭದಲ್ಲಿ ಅವರು ಇವರಿಗಿಂತ ಮೊದಲಿದ್ದಂಥ ಶ್ರೀಗಳು ಲಿಂಗೈಕ್ಯರಾದ ನಂತರ ಇವರು ಪಟ್ಟಾಧಿಕಾರವನ್ನು ವಹಿಸಿಕೊಂಡು 1930ರಲ್ಲಿ ಪಟ್ಟಾಧಿಕಾರಿಗೆ ಬರ್ತಾರೆ. ಅಲ್ಲಿಂದ 2019 ಜನವರಿ 21ರವರೆಗೆ ಹಾಸಿಗೆಯಲ್ಲಿ ಮಲಗಿದ್ರೂ ಕೂಡ ಆ ಪರಮಾತ್ಮನ ಏನು ಆತ್ಮಲಿಂಗವನ್ನು ಆರಾಧನೆ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಸುಮಾರು 10,000 ಮಕ್ಕಳಿಗೆ ಅಕ್ಷರ, ಅನ್ನ, ಆಶ್ರಯ, ತ್ರಿವಿಧ ದಾಸೋಹವನ್ನು ನೀಡಿಕೊಂಡಂತಹ ವಿಶ್ವದ ಏಕೈಕ ವ್ಯಕ್ತಿ ಅಂತಂದರೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು. ಅವರನ್ನು ನಡೆದಾಡಿದ ದೇವರು ಅಂತ ಹೇಳ್ತಾರೆ. ನಾವು ಕಣ್ಣಾರೆ ನೋಡಿಲ್ಲ, ಆದರೆ ಅವರೇ ಒಂದು ಪರಮಾತ್ಮ. ಅವರ ಹತ್ರ ಹೋಗಿ ಯಾರೇ ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿರಲಿ ಅಥವಾ ಆ ಒಂದು ಸಿದ್ಧಗಂಗಾ ಮಠದಲ್ಲಿ ಸ್ವಚ್ಛತೆಯನ್ನು ಮಾಡತಕ್ಕಂತಹ ಕಾರ್ಮಿಕನಾಗಿರಲಿ, ಒಂದೇ ದೃಷ್ಟಿಯಲ್ಲಿ ನೋಡ್ತಕ್ಕಂತಹ ಮನೋಭಾವವನ್ನು ಹೊಂದಿದ್ದಂತಹ ಏಕೈಕ ಶ್ರೀಗಳು ಅಂದರೆ ಶ್ರೀ ಸಿದ್ಧಗಂಗಾ ಶ್ರೀಗಳು. ಅವರನ್ನು ಒಂದು ನಾವು ಇವತ್ತು ಪರಮ ಪೂಜ್ಯರು ಶಿವನಲ್ಲಿ ಐಕ್ಯರಾಗಿದ್ದಾರೆ. ಅವರನ್ನು ಸ್ಮರಣೆ ಮಾಡ್ತಾ ಅವರ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡಿದಂತಹ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ನನ್ನ 2 ಮಾತು ಶಾರ್ಟ್ ಟೈಮ್ ಗೊತ್ತಾಗಲಾಗ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಂತಹ ಮಹಾಸ್ವಾಮಿಗಳು ನಮಗೆಲ್ಲ ಆದರ್ಶ. ನಾವು ಅವರ ಕಾಲಘಟ್ಟದಲ್ಲಿ ಬದುಕಿದ್ದೀವಲ್ಲ, ಅದೇ ನಾವು ಪುಣ್ಯ. ಯಾಕೆಂದರೆ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ, ದೇವ್ರನ್ನ ಯಾರು ನೋಡಿಲ್ಲ. ಆದರೆ ದೇವರ ರೂಪದಲ್ಲಿ ಬಂದಂಥವರು ಶಿವಕುಮಾರ ಸ್ವಾಮಿಗಳು. ಅಂಥವರ ಕಾಲಘಟ್ಟದಲ್ಲಿ ನಾವು ಅವರನ್ನು ಪ್ರತ್ಯಕ್ಷ ಕಂಡಿದ್ದೇವೆ, ಅವ್ರ ಸೇವೆ ನೋಡಿದ್ದೇವೆ. ಅವರನ್ನು ಸ್ಪರ್ಶ ಮಾಡ್ತಕ್ಕಂಥ ಪುಣ್ಯ ಕೂಡ ಕೆಲವೊಂದಾರು ಸಿಕ್ಕಿದೆ. ಈ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಅಸೋಸಿಯೇಷನ್ ಕೂಡ ಅವರ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ನಾವುಗಳು ಕೂಡ ಪಾವನರಾಗಿದ್ದೇವೆ. ಅವರ ಆದರ್ಶ ಜೀವನದಲ್ಲಿ ಕಿಂಚಿತ್ತಾದರೂ ನಾವು ಅಳವಡಿಸಿಕೊಂಡ್ರೆ ನಿಜವಾಗಲೂ ಅವರಿಗೆ ನಾವು ನೀಡ್ತಕ್ಕಂಥ ಭಕ್ತಿಪೂರ್ವಕ ನಮನಗಳು ಹೋಗ್ತಕ್ಕಂಥ ಭಾವನೆ. ಈ ಜನವರಿ ತಿಂಗಳಲ್ಲಿ ನಮ್ಮದು ಲೋಪ ಆಗಿದೆ. ನಮ್ಮ ಬಾಲಗಂಗಾನ ಸ್ವಾಮಿಗಳು ಕಳೆದ 18ನೇ ತಾರೀಕಿತ್ತು, ಅವ್ರದ್ದು ನಾವು ಕೂಡ ಮಾಡೋಕ್ಕಾಗಲಿಲ್ಲ. ಈಗ ನನ್ನ ಸ್ನೇಹಿತರುಗಳು ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ಅರೇಂಜ್ ಮಾಡಿದ್ದಾರೆ. ಮುಂದಿನ ವರ್ಷದಿಂದ ಈ ಮಹಾಸ್ವಾಮಿಗಳು ಇವರಿರ್ಬೋದು, ಬಾಲಗಂಗಾನ ಸ್ವಾಮಿಗಳು, ಇಲ್ಲಿ ಮಹಾಸ್ವಾಮಿಗಳನ್ನು ಯಾರು ಆದರ್ಶಿದ್ದಾರೆ ಅವರೆಲ್ಲರ ಪುಣ್ಯ ಸ್ಮರಣೆಯನ್ನು ನಮ್ಮ ವಕೀಲರ ಸಂಘದಲ್ಲಿ ವಿಶೇಷವಾಗಿ ಆಚರಣೆ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಮೇಲ್ಪಂಕ್ತಿಯಾಗೋಣ. ಯಾಕೆಂದರೆ ವಕೀಲರ ಸಂಘ ಅಂತಕ್ಕಂಥದ್ದು 4 ಜನ ಅನುಕರಣೆ ಮಾಡ್ತಕ್ಕ ಸಂಘ ಆಗಬೇಕು. ಅದು ನನ್ನ ಭಾವನೆ. ವಕೀಲರ ಸಂಘದಲ್ಲಿ ಇಂಥ ಬೆಳವಣಿಗೆ ನಡೆದರೆ 4 ಜನ ತಿಳ್ಕೊಂಡು ಅದನ್ನು ಪಾಲನೆ ಮಾಡ್ತಕ್ಕಂಥ ಭಾವನೆ. ಇದಕ್ಕೆ ನಾನು ವಕೀಲರ ಅವಕಾಶವನ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ತಿಳಿಸ್ತಾ, ಇವತ್ತು ಇಂತಹ ಮಹತ್ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲರೂ ಕೂಡ ಶುಭಾಶಯ ತಿಳಿಸ್ತೀನಿ. ಆ ಮಹಾಸ್ವಾಮಿಗಳು ನಮ್ಮಲ್ಲಿ ಇದ್ದಷ್ಟು ಕೂಡ ನಮಗೆ ಶಕ್ತಿಯಾಗಿದ್ದರು. ಅವರ ಆದರ್ಶಗಳು ನಮಗೆ ಸದಾಕಾಲ ಆದರ್ಶೀಯವಾಗಿ ಇರಲಿ ಅಂತಕ್ಕಂಥ
ಆಗಮಿಸಿದ್ದಾರೆ. ಅವರು ಇಡೀ ನಾಡಿಗೆ ಕಲಿತಂಥ ಜಗದ್ಗುರುಗಳು, ಸಮಾಜಕ್ಕೆ ಎಲ್ಲ ರೀತಿಯಲ್ಲೂ ವಿವಿಧ ದಾಸೋಹಿ ಸಮಾಜಕ್ಕೆ ಮಾಡಿದ್ದಾರೆ. ಇವತ್ತು ಅವರು ನೆನೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಅವರು ಮಾಡಿದಂಥ ಮಾರ್ಗದರ್ಶನ ಅವರ ನಡೆದಾಡುವುದವರು ಹೆಸರುಪಡಿಸುವುದರಿಂದ ಅವರ ತತ್ವಗಳನ್ನು ನಾವು ಸಮಾಜಕ್ಕೆ ನಮ್ಮದೇ ಆದ ಬೇಡಿಸೋಣ. ಈ ದಿವಸ ಡಾಕ್ಟರ್ ಶ್ರೀನಿವಾಸ ಅವರು ಎಲ್ಲ ಸಮಾಜದ ಕುಟುಂಬಗಳಿಗೆ ಇಡೀ ಕರ್ನಾಟಕ ಜನತೆ ಅವರ ಆಶೀರ್ವಾದ ಅಂತ ಅಧ್ಯಕ್ಷರೇ ಹಾಗೂ ನಮ್ಮ ಸಂಘದ ಹಿರಿಯ ಸದಸ್ಯರುಗಳೇ, ಏನು ಇವತ್ತು ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಒಂದು ಪುಣ್ಯಸ್ಮರಣೆಯನ್ನು ಮಾಡಿ ಇವತ್ತು ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಏನು ನಮಸ್ಕಾರ ಸಮರ್ಪಣೆ ಮಾಡ್ತಾ ಇದ್ದೇವೆ. ವಿವಿಧರನ್ನ ಬಾಳಲ್ಲಿ ಭಾಳ ಕಷ್ಟಪಟ್ಟು ಸಮಾಜದ ಕಡು ಬಡವರಿಗೆ ಹೆಸರದಾವ ಅನ್ನದಾಸೋಹ ಎಲ್ಲ ಸೇವೆ ಮಾಡಿ ಅವರು ಪುಣ್ಯ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದು ರವೆಯಷ್ಟು ಒಂದು ಸಣ್ಣ ಒಂದು ಕಾರ್ಯನೂ ನಮ್ಗೆ ಮಾಡೋಕ್ಕೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಅವ್ರಿಗೆ ನಮ್ಮನ್ನ ಸೇರಿಸಿ ನಾನು ಮಾತಾಡ್ತೀನಿ. ಎಲ್ಲ ಒಂದು 5 ಆಯ್ತು ಎಲ್ಲರೂ ಕೂಡ ಹೋಗೋಣ. ಆದರ್ಶಗಳನ್ನು ಪ್ರತಿಯೊಬ್ಬ ಸಮುದಾಯದ ಜನ, ಪ್ರತಿಯೊಬ್ಬರು ಮಾನವರು ಆದರ್ಶಗಳನ್ನು ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಭಾಗಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು, ವಕೀಲರ ಸಂಘ, ಹಾಗೆ ಅನೇಕ ಭಾಗಗಳಲ್ಲಿ ಶ್ರೀನಿವಾಸ ಸ್ವಾಮೀಜಿಯವರ ಒಂದು ಲಿಂಗೈಕ್ಯ ಸಂಸ್ಕರಣಾ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ದಿವಸ ಸರ್ಕಾರ ಅದನ್ನು ದಾಸೋಹ ದಿನಾಚರಣೆ ಅಂತೇಳಿ ಅಧಿಕೃತವಾಗಿ ಅವರು ಹಸಿದು ಬಂದವರಿಗೆ ದಿನ ಲಕ್ಷಾಂತರ ಜನಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು, ಹಸಿದವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸಿದ್ಧಗಂಗಾ ಶ್ರೀಗಳು ಅನೇಕ ಮಠಾಧೀಶರು ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು ವಕೀಲರ ಸಂಘದ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂಥ TS ಸತ್ಯಾನಂದರು, ಸಮಾಜ ಮುಖಂಡರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ದಿವಸ ಬಹಳ ವಿಶೇಷವಾಗಿ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಆಚರಣೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯ ವಕೀಲರು TS ಮಾದೇವಸ್ವಾಮಿರವರು, ಉಪಾಧ್ಯಕ್ಷರಾದಂತಹ ದೇವರಾಜವರು, ರಾಜೀಪದ ಅಣ್ಣಯ್ಯನವರು, ಹಾಗೆ ನಮ್ಮ KV ಶೇಷಾದ್ರಿಯವರು, ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಚನ್ನಬಸಪ್ಪನ ಮಾಜಿ ಅಧ್ಯಕ್ಷರಾದಂತಹ ಬಸವರಾಜರವರು, ಹಾಗೆ ಎಲ್ಲ ವಕೀಲರು ಆಗಮಿಸಿದರೆ ತಮ್ಮೆಲ್ಲರಿಗೂ ಸಹ ದಾಸೋಹ ದಿನಾಚರಣೆ ಒಂದು ಶುಭಾಶಯಗಳನ್ನು ಒಂದನೇ ನನ್ನ ವಕೀಲರ ಸಂಘದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಂ ಗುರುಗುರುಗಾಯ ನಮಃ. ಜಗದ್ಗುರು ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಕ್ಕೆ ನಮೋ ನಮಃ. ಅಧ್ಯಕ್ಷರು